SIT ಅಂದರೆ ಏನು, ಇವರಿಗೆ ಇರೋ ಪವರ್ ಏನು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದು ಹೆಸರಲ್ಲೇ ಇರೋ ಥರ ಇದೊಂದು ವಿಶೇಷ ತನಿಖಾ ತಂಡ. ದೊಡ್ಡ ಪ್ರಕರಣ ಅಂದರೆ ಹೈ ಪ್ರೊಫೈಲ್ ಕೇಸ್ಗಳನ್ನು ತನಿಖೆ ಮಾಡಲು ಸರ್ಕಾರ ರಚಿಸುತ್ತದೆ. ಇದು ಸಾಮಾನ್ಯವಾಗಿ ಪೊಲೀಸ್ ತನಿಖೆಯಲ್ಲ, ಇದು ಒಂದು ವಿಶೇಷ ತನಿಖಾ ತಂಡ. SIT ಯಾಕೆ ರಚನೆಯಾಗುತ್ತದೆ? ಕೆಲವೊಮ್ಮೆ ಪ್ರಕರಣ ತುಂಬ ಸೆನ್ಸಿಟಿವ್ ಆಗಿರುತ್ತದೆ ಅಥವಾ ಪ್ರಭಾವಿ ವ್ಯಕ್ತಿಗಳ ಮೇಲೆ ಆರೋಪ ಕಂಡುಬಂದಲ್ಲಿ ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆ ಸಾಕಾಗೋದಿಲ್ಲ. ಆಗ ಸರ್ಕಾರ ಅಥವಾ ನ್ಯಾಯಾಲಯ SIT ರಚನೆ ಮಾಡುತ್ತದೆ. SITಗೆ ಏನೆಲ್ಲ ಪವರ್ ಇದೆ? SITಗೆ ಸಾಮಾನ್ಯ ಪೊಲೀಸರಿಗಿಂತ ಹೆಚ್ಚು ಅಧಿಕಾರ ಕೊಡುತ್ತಾರೆ. ಸಾಕ್ಷಿ ಸಂಗ್ರಹಣೆ, ಜನರನ್ನು ವಿಚಾರಣೆ ಮಾಡುವುದು, ಅರೆಸ್ಟ್ ಮಾಡುವುದು ಎಲ್ಲ ಅಧಿಕಾರ ಇರುತ್ತದೆ. ಆದರೆ ಕೊನೆಯಲ್ಲಿ SIT ತನ್ನ ವರದಿ ನ್ಯಾಯಾಲಯಕ್ಕೆ ಅಥವಾ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ. SIT ಬಗ್ಗೆ ಉದಾಹರಣೆ ಹೇಳಬೇಕು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಧರ್ಮಸ್ಥಳ ವಿಚಾರದಲ್ಲಿ SIT ಫಾರ್ಮ್ ಆಗಿರೋದು. ಇದು ಒಂದು ದೊಡ್ಡ ಉದಾಹರಣೆ ನಮಗೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.